ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕಲಾ ಕೃಷ್ಣ ಲಾಗ್ಸ್. ನಾನಿವತ್ತು ಬೆಂಡೆಕಾಯಿ ಮಸಾಲ ಕರಿ ಮಾಡೋದು ತೋರಿಸ್ತಾ ಇದ್ದೀನಿ. ಚಪಾತಿ ರೈಸ್ಗೆ ಎರಡಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಈ ಸಲ ಒಂದ್ಸಲಿ ಈ ಥರ ಬೆಂಡೆಕಾಯಿ ಮಸಾಲ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಮೊದಲಿಗೆ ಬೆಂಡೆಕಾಯಿ ಕಟ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೆಂಡೆಕಾಯಿನ ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೆ ಫ್ರೈ ಮಾಡಿಕೊಂಡ್ರೆ ಸಾಕು. ಇಷ್ಟು ಫ್ರೈ ಆದರೆ ಈಗ ಮಸಾಲೆ ರುಬ್ಕೊಳಕ್ಕೆ 1 ಟೊಮೆಟೊ, ಸ್ವಲ್ಪ ಕೊಬ್ಬರಿ, 1 ಈರುಳ್ಳಿ, ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಒಂದು 10ರಿಂದ 12, ಧನಿಯಾ ಪೌಡರ್ 1-2 ಚಮಚ, ಅಚ್ಚ ಖಾರದ ಪುಡಿ 1 ಚಮಚ, ಅರ್ಧ ಸ್ಪೂನು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ 1 ಈರುಳ್ಳಿ, ಕರಿಬೇವು ಸೊಪ್ಪು, ಒಂದು ಅರ್ಧ ಟೊಮೆಟೊ, ಎಣ್ಣೆ, ಜೀರಿಗೆ, ಸಾಸಿವೆ. ಮೊದಲಿಗೆ ಬಾಣಲಿ ಇಟ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಮತ್ತು ಸಾಸಿವೆ ಚಿಟಪಟ ಅಂತ ಬಂದಮೇಲೆ ಈರುಳ್ಳಿ, ಕರಿಬೇವು ಸೊಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಇದು ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಆಗಬೇಕು. ಅಷ್ಟು ಬೇಗ ಮಸಾಲೆ ರುಬ್ಕೊಳ್ಳೋಣ. ಕೊಬ್ಬರಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮೆಟೊ, ಧನಿಯಾ ಪೌಡರು ಎಲ್ಲ ಸೇರಿಸಿ ಮಿಕ್ಸಿಗೆ ಹಾಕ್ಕೊಂಬರೋಣ ನುಣ್ಣಕ್ಕೆ. ಈಗ ಮಿಕ್ಸಿಗೆ ಹಾಕೋಗೆ ಒಂದು ಸ್ವಲ್ಪ ಚಕ್ಕೆ, 1-2 ಲವಂಗ ಸೇರಿಸ್ಕೊಳ್ಳೋಣ. ಚಕ್ಕೆ ಲವಂಗ ಹಾಕಿದ್ದೀನಿ ನೋಡಿ ಇಲ್ಲಿ. ಈ ಎಲ್ಲ ಪದಾರ್ಥನ ನುಣ್ಣಕ್ಕೆ ರುಬ್ಕೊಳ್ಳೋಣ. ನೋಡಿ, ರೆಡಿಯಾಗಿದೆ. ಈಗ ಅಷ್ಟು ಬೇಗ ಒಗ್ಗರಣೆಗೆ ಹಾಕಿದ್ವಲ್ಲ ಅದನ್ನು ಫ್ರೈ ಆಗಿರುತ್ತೆ. ನೋಡಿ, ಅದಕ್ಕಿದ್ರೆ ಸಾಕು. ಈಗ ಟೊಮೆಟೊ ಸೇರಿಸ್ಕೊಳ್ಳೋಣ. ಟೊಮೆಟೊ ಹಾಕಿ ಒಂದು 2-3 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಬೇಕು. ಟೊಮೆಟೊ ಸ್ವಲ್ಪ ಸಾಫ್ಟ್ ಆದಮೇಲೆ ರುಬ್ಕೊಂಡಿರೋ ಮಸಾಲ ಸೇರಿಸಿ ನೀರು ಹಾಕ್ದಿರೇ ಸ್ವಲ್ಪ ಹೊತ್ತು ಎಣ್ಣೆಯಲ್ಲೇ ಮಸಾಲೆನ ಫ್ರೈ ಮಾಡೋಣ. ಯಾಕಂದರೆ ನಾವು ಎಲ್ಲ ಪದಾರ್ಥನ ಹಸಿನೇ ಹಾಕಿ ರುಬ್ಕೊಂಡಿದ್ದೀವಲ್ಲ, ಎಣ್ಣೆಯಲ್ಲೇ ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಈಗ ನೋಡಿ ಈ ಥರ ಫ್ರೈ ಮಾಡ್ಕೊಬೇಕು. ಮಸಾಲೆನ ಸ್ವಲ್ಪ ಹೊತ್ತು ಒಂದು 5-10 ನಿಮಿಷ ಮಸಾಲೆನ ಹುರ್ಕೊಬೇಕು. ಈಗಲೇ ನೀರು ಸೇರಿಸೋದು ಬೇಡ. ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಮಸಾಲೆ ಫ್ರೈ ಆದಮೇಲೆ ಇದಕ್ಕೆ ನೀರು ಸೇರಿಸ್ಕೊಳ್ಳೋಣ. ನೀರು ನೋಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ. ನಾನು ತುಂಬ ತೆಳ್ಳೂ ಅಲ್ಲ, ತುಂಬ ಗಟ್ಟಿನೂ ಅಲ್ಲ, ಚಪಾತಿಗೆ ಎಲ್ಲ ಮಾಡ್ತಾ ಇರೋದು ನಾವು. ನೋಡಿ, ನೀವು ಗ್ರೇವಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಸೇರಿಸ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ನಾನು ಇದಕ್ಕೆ 1.5 ಲೋಟ ನೀರು ಸೇರಿಸಿದ್ದೀನಿ. ಇದು ಒಂದು ಸಲ ಕುದಿ ಬರಲಿ. ಹೀಗೆ ಉಪ್ಪು ಸೇರಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಕುದಿಯೋಕ್ಕೆ ಬಿಡೋಣ. ನೋಡಿ, ಈಗ ಕುದೀತಾ ಇದೆ ಮಸಾಲ. ಈ ಹೊತ್ತಲ್ಲೇ ನಾವು ಬೆಂಡೆಕಾಯಿನ ಸೇರಿಸ್ಕೊಳ್ಳೋಣ. ನೋಡಿ, ಉಪ್ಪು, ಖಾರ, ಹುಳಿ ಎಲ್ಲ ನೋಡಿ, ಉಪ್ಪು ನೋಡಿ ಮತ್ತೆ ಹಾಕ್ಕೊಂಡ್ರೆ ಆಯಿತು. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಈಗ ಬೆಂಡೆಕಾಯಿ ಸೇರಿಸಿ ನಾವು ಆವಾಗಲೇ ಹುರ್ಕೊಂಡಿದ್ದೀವಿ ಬೆಂಡೆಕಾಯಿನ. ಮೀಡಿಯಮ್ ಫ್ಲೇಮಲ್ಲೇ ಈಗ ಬೆಂಡೆಕಾಯಿ ಹಾಕಿದ್ಮೇಲೆ ಚೆನ್ನಾಗಿ ಕುದಿಸೋಣ. ಒಂದು 10 ನಿಮಿಷ 12 ನಿಮಿಷ ಕುದಿಬೇಕೀಗ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಬಿಡೋಣ. ಈ ಹೊತ್ತಲ್ಲೇ ನಿಮಗೆ ಬೇಕು ಅಂದರೆ ಕಡಲೆಕಾಯಿ ಬೀಜನ ಹುರ್ಕೊಂಬಿಟ್ಟು ಪುಡಿ ಮಾಡಿ ಅದನ್ನು ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇನ್ನು ಸ್ವಲ್ಪ ಗಟ್ಟಿಯಾಗತ್ತೆ ಗ್ರೇವಿ. ಆವಾಗ ಕಡಲೆ ಬೀಜನ ಹುರಿದು ಪುಡಿ ಮಾಡಿ ಹಾಕಿದ್ರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಅದು ಗೊಜ್ಜಿಗೆ ಹುಳಿ ಮಾಡ್ತೀವಲ್ಲ, ಬೆಂಡೆಕಾಯಿ ಹುಳಿ, ಅದಕ್ಕೆ ಹಾಕಿದ್ರೆ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಹಾಕ್ತಾಯಿಲ್ಲ, ಇದಕ್ಕೂ ಹಾಕಿದ್ರೆ ಚೆನ್ನಾಗಿರುತ್ತೆ. ನೋಡಿ, ಕುದಿದಿದೆ ಮಸಾಲೆ ಎಲ್ಲ, ಗ್ರೇವಿ ಸಿದ್ಧವಾಗಿದೆ. ಈಗ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಸೇರಿಸಿ ಮಿಕ್ಸ್ ಮಾಡಿ ಸ್ಲಿಮ್ಮಲ್ಲೇ ಒಂದು 5 ನಿಮಿಷ ಬಿಡೋಣ. ನೋಡಿ 5 ನಿಮಿಷ ಆದಮೇಲೆ
ಈ ಕನ್ಸಿಸ್ಟೆನ್ಸಿಯಲ್ಲಿದೆ ಗ್ರೇವಿ, ಸಾಕು ಇಷ್ಟಿದ್ರೆ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಒಂದ್ಸಲಿ ನೀವು ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಆ್ಯಂಡ್ ಶೇರ್ ಮಾಡಿ. ಒನ್ಸ್ ಅಗೇನ್ ಥ್ಯಾಂಕ್ ಯು.